ಕಳೆದ ವರ್ಷ ಟಿ20 ವರ್ಲ್ಡ್ ಕಪ್ ಗೆದ್ದಿರುವ ಟೀಂ ಇಂಡಿಯಾ ಆ ಬಳಿಕವೂ ಚುಟುಕು ಫಾರ್ಮೆಟ್ ನಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಮುಂದುವರಿಸಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ, ಚೇಸಿಂಗ್ ಕಿಂಗ್ ವಿರಾಟ್ ಕೊಹ್ಲಿ, ಮಿಂಚಿನ ಆಲ್ರೌಂಡರ್ ರವೀಂದ್ರ ಜಡೇಜಾರಂತ ದಿಗ್ಗಜ ಆಟಗಾರರ ನಿವೃತ್ತಿ ಬಳಿಕವೂ ತಂಡ ಪರಿವರ್ತನೆ ಪರ್ವದಲ್ಲಿ ಮುಳುಗಿ ಹೋಗದೆ ಅಬ್ಬರಿಸುತ್ತಲೇ ಸಾಗ್ತಿದೆ. ಈ ನಡುವೆ ನಿರಂತರವಾಗಿ ಹೈಸ್ಕೋರ್ ಗಳಿಸುವ ಮೂಲಕ ಹೊಡಿಬಡಿ ಫಾರ್ಮೆಟ್ ನಲ್ಲೂ ಮುಂದಿನ ವಿಶ್ವಕಪ್ ಗೆಲ್ಲುವ ಫೇವರಿಟ್ ತಂಡವಾಗಿ ಹೊರಹೊಮ್ಮಿದೆ. 250+ ರನ್ ಗಳಿಸೋದೇ ಮೊದಲ ಟಾರ್ಗೆಟ್. ಕಾಲಕ್ಕೆ ತಕ್ಕಂತೆ ಟೀಂ ಇಂಡಿಯಾ ತಂತ್ರಗಾರಿಕೆಯು ಬದಲಾಗಿದ್ದು, ಮೊದಲ ಬಾಲ್ನಿಂದಲೇ ಬ್ಯಾಟ್ಸ್ಮನ್ ಗಳು ಅಬ್ಬರಿಸಲು ಶುರು ಮಾಡುತ್ತಿದ್ದಾರೆ. ಅದರಲ್ಲೂ ಮೊದಲು ಬ್ಯಾಟಿಂಗ್ ಮಾಡಿದ್ರೆ 250ಕ್ಕೂ ಹೆಚ್ಚು ರನ್ ಗಳಿಸೋದೇ ಈ ತಂಡದ ಟಾರ್ಗೆಟ್. ಕಳೆದ ವರ್ಷ ಬಾಂಗ್ಲಾದೇಶದ ವಿರುದ್ಧ 297 ರನ್ ಬಾರಿಸಿದ್ದ ಇದೇ ತಂಡ ಆ ನಂತರವೂ 250ರ ಗಡಿಯನ್ನ ದಾಟಿ ಸ್ಕೋರ್ ಮಾಡಿದೆ. ಇಂಗ್ಲೆಂಡ್ ವಿರುದ್ಧದ ಕೊನೆಯ ಟಿ20 ಪಂದ್ಯದಲ್ಲಿ 247 ರನ್ ಬಾರಿಸಿ ಟಾರ್ಗೆಟ್ 250ರ ಹತ್ತಿರಕ್ಕೆ ಬಂದಿತ್ತು. ಈ ಬಗ್ಗೆ ಸ್ವತಃ ಕೋಚ್ ಗೌತಮ್ ಗಂಭೀರ್ ಗತ್ತಿನಿಂದ ಹೇಳಿಕೊಂಡಿದ್ದು, 250ರಿಂದ 260 ರನ್ ಗಳಿಸೋದೇ ನಮ್ಮ ಗುರಿಯಾಗಿರುತ್ತೆ ಅಂದಿದ್ದಾರೆ. ಅಲ್ಲದೆ ಟಿ20ಯಲ್ಲಿ ಆ ರೀತಿ ಆಕ್ರಮಣಕಾರಿಯಾಗಿ ಆಟವಾಡಲು ನಾವು ಬಯಸುತ್ತೇವೆ. ಯಾವ ಪಂದ್ಯವನ್ನು ನಾವು ಸೋಲಲು ಇಷ್ಟಪಡುವುದಿಲ್ಲ. ಇನ್ಮೇಲೆ ನಿರಂತರವಾಗಿ ಇದೇ ರೀತಿಯಲ್ಲಿ ಹೈ ಸ್ಕೋರ್ ಗಳಿಸೋದಕ್ಕೆ ಟ್ರೈ ಮಾಡ್ತೇವೆ ಅಂದಿದ್ದಾರೆ. ಆಲ್ರೌಂಡರ್ ಗಳಿಂದ ತುಂಬಿದ ತಂಡ. ವರ್ಷದಿಂದ ವರ್ಷಕ್ಕೆ ಭಾರತ ತಂಡದ ಸ್ವರೂಪ ಬದಲಾಗುತ್ತಿದೆ. ಈ ಮೊದಲು ಸ್ಪೆಷಲಿಸ್ಟ್ ಆಟಗಾರರಿಂದಲೇ ತುಂಬಿರುತ್ತಿದ್ದ ತಂಡ ಇದೀಗ ಆಲ್ರೌಂಡರ್ ಗಳಿಂದ ತುಂಬಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಆಲ್ರೌಂಡರ್ ಗಳೇ ತಂಡದ ಗೆಲುವಿಗೆ ಕಾರಣರಾಗುತ್ತಿದ್ದಾರೆ. ಈ ಹಿಂದೆ ವೀರೇಂದ್ರ ಸೆಹ್ವಾಗ್, ಯುವರಾಜ್ ಸಿಂಗ್, ಸುರೇಶ್ ರೈನಾ ಮಾದರಿಯ ಒಂದಷ್ಟು ಆಟಗಾರರು ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಮಾಡ್ತಿದ್ರು. ಆಮೇಲೆ ಬಂದ ಪೀಳಿಗೆಯಲ್ಲಿ ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಶ್ರೇಯಸ್ ಅಯ್ಯರ್, ಅಜಿಂಕ್ಯ ರಹಾನೆ ಹೀಗೆ ಬಹಳಷ್ಟು ಆಟಗಾರರು ಕೇವಲ ಬ್ಯಾಟಿಂಗ್ ಫೀಲ್ಡಿಂಗ್ ಗೆ ಸೀಮಿತರಾಗಿದ್ರು. ಆದ್ರೆ ಈಗ ಸೀನಿಯರ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಮಾತ್ರವಲ್ಲದೆ ಬಹಳಷ್ಟು ಆಟಗಾರರು ಆಲ್ರೌಂಡರ್ ಗಳು. ಶಿವಮ್ ದುಬೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಈ ರೀತಿಯ ಆಲ್ರೌಂಡರ್ ಗಳ ಜೊತೆಗೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರಿಯಾನ್ ಪರಾಗ್, ರಿಂಕು ಸಿಂಗ್ ಇವರೆಲ್ಲರೂ ಉತ್ತಮವಾಗಿ ಬೌಲಿಂಗ್ ಮಾಡ್ತಾರೆ. ಅಲ್ಲದೆ ಬೌಲರ್ ಗಳಾದ ಹರ್ಷಿತ್ ರಾಣಾ, ಹರ್ಷ್ದೀಪ್ ಸಿಂಗ್ ಕೂಡ ಚೆನ್ನಾಗಿಯೇ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ವಿಶೇಷ. ಒಂದು ಕಾಲದಲ್ಲಿ ಕ್ಯಾಪ್ಟನ್ ಕೂಲ್ ಧೋನಿ ಹಾಗೂ ಕಿಂಗ್ ವಿರಾಟ್ ಕೊಹ್ಲಿ 2-3 ರನ್ ಗಳನ್ನ ಓಡಿ ಉತ್ತಮ ಟೋಟಲ್ ಗಳಿಸಲು ಪ್ರಯತ್ನಿಸುತ್ತಿದ್ರು. ಆದ್ರೆ ಈಗಿನ ಟಿ20 ಆಟಗಾರರು ಬೌಂಡರಿ ಸಿಕ್ಸರ್ ನಲ್ಲೇ ಹೆಚ್ಚಿನ ರನ್ ಗಳಿಸ್ತಾರೆ. ಇಂಗ್ಲೆಂಡ್ ವಿರುದ್ಧದ ಕೊನೆಯ ಮ್ಯಾಚ್ ನಲ್ಲಿ 135 ರನ್ ಚಚ್ಚಿದ ಅಭಿಷೇಕ್ ಶರ್ಮಾ 7 ಬೌಂಡರಿ ಹಾಗೂ 13 ಸಿಕ್ಸರ್ ಬಾರಿಸಿ ಇವುಗಳಲ್ಲೇ ಶತಕ ದಾಟಿದ್ದು ಇದಕ್ಕೆ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.